ಪೇಮೆಂಟ್ ಆಗಿತ್ತು ಕಣಮ್ಮ. ನನ್ನ ದುಡ್ಡು ಬ್ಯಾಗಲ್ಲಿ ಇಟ್ಟಿದ್ದೆ, ಅದನ್ನು ಎತ್ಕೊಂಡು ಹೋಗ್ಬಿಟ್ಟವಳೆ ನೋಡು. ನಾವು ನೋಡೇ ಇಲ್ಲ. ಅಯ್ಯೋ ಮನೆಯಾಳ ಮುಂದೆ ಏನೋ ಅವನು ಮಾಡ್ತಾಳಲ್ಲ. ಅಲ್ಲ ನೋಡಿ ಹೆಂಗೆ ಎಷ್ಟ್ರ ಮಟ್ಟಿಗೆ ಇದ್ದಾಳು. ಹೆಂಗೂ ಬರಲ್ಲ, ನಾನು ಇವಾಗ ಹೆಂಗೂ ಹೋಗ್ತಾ ಇದ್ದೀನಿ, ಅವ್ರು ಹೆಂಗೂ ಬರಲ್ಲ ಅಂತ ತಿಳ್ಕೊಬಿಟ್ಟವಳೆ. 50,000 ಪೇಮೆಂಟ್ ನೀನು ಅದ್ರಾಗೆ ಯಾಕೆ ಇಕ್ಕಿದ್ದೆ ಬ್ಯಾಗ್ನಾಕೆ? ಅಯ್ಯೋ ಬಿಡಿಸ್ಕೊಂಬಂದೆ ಕಣಮ್ಮ, ಪೇಮೆಂಟ್ ಆಗಿತ್ತಾ ಬಿಡಿಸ್ಕೊಂಬಂದೆ. 50,000 ಅಪ್ಪಾಯಿ ಕೊಡೋಣ ಅಂತ ಇಟ್ಕೊಂಡಿದ್ದೆ ಅದ್ರೊಳಗೆ, ಬ್ಯಾಗ್ನೊಳಗೆ. ನೋಡಿದ್ಲು ಅನಿಸುತ್ತೆ, ಅದನ್ನು ತಗೋಬಿಟ್ಟವಳೆ. ನಾನು ನೆನ್ನೆನೇ ಕೊಡೋಣ ಅಂತ ಅಂದ್ಕೊಂಡೆ, ಇನ್ನೇನು ಬಿಡೋ ನಾಳೆ ಮನೆ ಹತ್ರ ಇರ್ತೀನಲ್ಲ, ನಾಳೆ ಕೊಡೋಕ್ಕಾಗುತ್ತೆ ಅಂತ ಸುಮ್ಮನಾಗಿದೆ. ಹಂಗೆ ಬ್ಯಾಗ್ನಾಗ ಇಕ್ಬಿಟ್ಟಿದ್ದೆ. ನೋಡಿದಾಳೆ, ಅದಕ್ಕೆ ಹೆಂಗೂ ಬರಲ್ಲ ಅಂತ ಒತ್ಕೊಂಡು ಹೋಗ್ಬಿಟ್ಟವಳೆ. ನಾನಂತೂ ಬಿಡಲ್ಲ ಕಣಮ್ಮ. ನಾನು ಯಾಕೆ ಬಿಡೋಣ, ಹೋಗಿ ಇಸ್ಕೊಂಬತ್ತೀನಿ. ನಾನು ಬಿಡಲ್ಲ, ಅವಳು ಮರ್ಯಾದೆ ತಪ್ಪು. ಅಯ್ಯೋ ನಾನು ಮುಂಚೆಗೆ ನಮ್ಮ ನಾಗಮ್ಮನ ಕೇಳಿದ್ರು ಕೇಳ್ಬೋದಾಗಿತ್ತು. ನಮ್ಮ ತವ್ರ ಮನೆಯಿಂದನ ಅಲ್ಲಿ ನಮ್ಮ ಮನೆ ಪಕ್ಕ ಅಕ್ಕಪಕ್ಕದಾಗೆ ನಾಗಮ್ಮ ಅಂತ ಇದ್ಲು, ಅವಳನ್ನ ಅಲ್ಲಿಗೆ ಕೊಟ್ಟಿರೋದು. ನಾನು ಮೊನ್ನೆ ಅವನು ಫೋಟೋ ನೋಡಿ ಯಾವ್ದಾಗ ಫೋಟೋ ಹಾಕಿದ್ರು, ಅದ್ರಾಗ ನೋಡಿ ನಾನು ನಂಬರ್ ತಗೊಂಡು ಫೋನ್ ಮಾಡಿದೆ. ಅವಾಗಲೇ ಮಾಡಿದ್ದೆ. ಅಕ್ಕ ಅಂತ ಓಟು ಬಿಟ್ಟಿರೋಳು ಅವಳು. ನೀವು ಅಂತರ ಮನೆ ಮದುವೆ ಮಾಡ್ಕೊಂಡಿದ್ರ, ನಿನ್ನ ಮಗ ಆಗಿದ್ರೆ ನಾನು ಮುಂಚೆಗೆ ನಿಮ್ಮನ್ನು ಹುಡುಕಿ ಬೇಕಾದ್ರೆ ಊರಿಗೆ ಬಂದು ಯಾರು ತಗೋಣ, ನಿಮ್ಮ ಅಣ್ಣನ ತಗೋ, ನಿನ್ನ ತಮ್ಮನ ತಗೋ, ಯಾರು ತಗೋಣ ಫೋನ್ ಮಾಡಿ ಹೇಳಿಸ್ತಿದ್ದೆ. ಅಂತರ ಮನೆಗೆ ಹೋಗಿ ಮದುವೆ ಮಾಡ್ಕೊಂಡಿದ್ದೀರಾ ಅಂತ ಹೇಳ್ತಿದ್ಲು. ಈಗ ಇಷ್ಟೊತ್ತಿನ ತಕ ಫೋನ್ ಮಾಡಿದ್ಲು, ಮಾತಾಡ್ತಿದ್ದೆ. ಅದನ್ನೇ ಸುಮ್ಮನೆ ಬಿಲ್ಡಪ್ ಕೊಡ್ತಾ ಇದ್ದಾಳಂತೆ. ನನ್ನ ಗಂಡ ಫಾರಿನ್ಗೆ ಹೋಗಿದ್ದಾನೆ, ಹಂಗೆ ಹಿಂಗೆ ಅಂತ ಬಿಲ್ಡಪ್ ಕೊಡ್ತಾ ಇದ್ದಾಳಂತೆ. ಅದಕ್ಕೆ ಬಂದಿಲ್ಲ, ಸರಿಯಾಗಿ ಮರ್ಯಾದೆ ತೆಗ್ದೋಗ್ರಿ ಅಂತ ಹೇಳಿದ್ಲು. ನಡಿ ಹೆಂಗೋ 50,000 ಬೇರೆ ಓದ್ಕೊಂಬಂದವಳಲ್ಲ, ಅದನ್ನು ಸೇರಿಸಿ ಸರಿಯಾಗಿ ಜಾಡಿಸಿ ಬರೋಣ. ಕಿತ್ಕೊಂಬರೋಣ 50,000 ದುಡ್ಡ. ನೀನು ಕಷ್ಟಪಟ್ಟು ತಿಂಗಳೆಲ್ಲ ಕೆಲ್ಸಕ್ಕೆ ಹೋಗಿರೋದು, ಅವಳಿಗೆ ಯಾಕೆ ಬಿಡಬೇಕು 50,000 ರೂಪಾಯಿ ದುಡ್ಡ? ನೋಡಿ ಅವಾಗನ ಹೋಗಿ ಅವಳು ಮರ್ಯಾದೆ ತೆಗೆದು ಕಿತ್ಕೊಂಬರೋಣ. ನಾವು ಚೆನ್ನಾಗಿದ್ರೆ ಚೆನ್ನಾಗಿರ್ತೀವಿ, ಒಳ್ಳೆಯವ್ರು ಕೆಟ್ಟವರು. ಈಗ ನನ್ನ ಮಗನೂ ಒಳ್ಳೆಯವನೇ, ಇವತ್ತು ನನ್ನ ಮಗಳೂ ಒಳ್ಳೆಯವಳೇನೆ, ಎಲ್ಲರೂ ನಮ್ಮ ಮನೆಗೆ ಒಳ್ಳೆಯವರೇನೆ. ಈಗ ನಾವು ಚೆನ್ನಾಗಿದ್ರೆ ಅವಳು ಹೇಳ್ದಂಗೆ ಕೇಳ್ಕೊಂಡು ನಮ್ಮ ಮಾಲನ್ನು ನೋಡಿಕೊಂಡು ಏನೋ ಅವಳು ಕೆಲಸ ಮಾಡಲಿ. ಅವಳು ನೋಡ್ಕೊಂಬಿಲ್ಲ ಅಂದ್ರೆ ಪರವಾಗಿಲ್ಲ, ಎಂಥವ್ರಿಗೂ ಬೇರೆಯವ್ರಿಗೆ ಒಂಥರ ಸಿಸಿ ಅಂತ ಅನಿಸುತ್ತೆ. ನಮಗೇನು ಅನಿಸಲ್ಲ, ಡೈಲಿ ನೋಡೋ ಅಂಥವ್ರಿಗೆ. ಹೊರಗಿನಂತ ಬಂದವ್ರಿಗೆ ಒಂದು ಸ್ವಲ್ಪ ಅವರು ಬೇಜಾರ ಮಾಡ್ಕೊತಾರೆ, ಈಕೆಂಬ್ತಾರೆ, ಇದೇನಪ್ಪ ಇದು ಹಿಂಗೆ ಅಂತ ಅಸಹ್ಯ ಪಟ್ಕೊಂತಾರೆ. ಆದರೆ ಅವಳು ಮನೆ ಕೆಲಸನಾದರೂ ಮಾಡೋದ್ಲ, ಎಷ್ಟು ಜಂಬ ದೌಲತ್ ತೋರಿಸ್ತಾಳೆ. ಅವ್ರ ಅಮ್ಮನೂ ಅವ್ರ ಅಣ್ಣ ನೋಡಿ ಹೆಂಗೆ ಮಾಡಿದ್ರು. ಅಯ್ಯೋ ನಾನು ಮುಂಚೆಗೇನೆ ನಮ್ಮ ನಾಗಮ್ಮನ ಕೇಳಿದ್ರೆ ಎಲ್ಲ ಹೇಳೋಳು ಕಣಪ್ಪ. ನನಗೆ ಅವಳನ್ನ ಊರಿಗೆ ಕೊಟ್ಟೈತೆ ಅಂಬೋದು ಗೊತ್ತಿರಲಿಲ್ಲ. ಆಮೇಲೆ ಯಾವುದೋ ಫೋಟೋದಾಗ ನೋಡಿ ಇದೇನಿದು ಇವಳು ಹಿಂಗೆ ಅಂತ ಹೇಳಿ ಅವಳು ಒಂದಿನ ಹೇಳಿದ್ಲು. ನಾನು ಫೋಟೋ ತೋರಿಸ್ದೆ, ಇವಳು ನಮ್ಮೂರಳು ನಾಗಮ್ಮ ಅಂತೇಳಿ ಹಿಂಗೆ ನೋಡ್ಬೇಕಾದ್ರೆ ಅವಾಗ ಅವಳು ಒಂದಿನ ಹೇಳಿದ್ಲು, ನಮ್ಮೂರಿಂದನೇ ಆಂಟಿ ಅಂತ ಹೇಳಿದ್ಲು. ಅವಾಗ ನನಗೆ ಗೊತ್ತಾಯ್ತು, ಏನನ್ನ ಕೇಳಂಗಿದ್ರೆ ಇವಳನ್ನ ಕೇಳ್ಬೋದಲ್ಲ ಅಂತ. ನಾನು ಅದಕ್ಕೆ ಇವಾಗ ಅದ್ರಾಗ ಫೋಟೋ ನೋಡಿ ಮೆಸೇಜ್ ಮಾಡಿ ನಂಬರ್ ತಗೊಂಡು ಈಗ ಫೋನ್ ಮಾಡಿದ್ದೆ. ನಡಿ ಹೋಗೋಣ, ಸರಿಯಾಗಿ ಮರ್ಯಾದೆ ತೆಗೆದು ಬರೋಣ. ನಡಿ, ಮರ್ಯಾದೆ ತೆಗೆದು ಬಂದರೆ ಮತ್ತೆ ಅವಳಿಗೆ ಗೊತ್ತಾಗೋದು. ಕಷ್ಟಪಟ್ಟಿರೋ ದುಡ್ಡ ಅವಳಿಗೆ ಯಾಕೆ ಬಿಡಬೇಕು, 1 ರೂಪಾಯಿನೂ ಬಿಡಲ್ಲ. ನಾನು ತಂದಿರೋದ ನೋಡಿದ್ಲೇಳು, ಹಂಗೆ ಹಿಂಗೆ ದುಡ್ಡು ಕುಟ್ಕೊಂಡು ನೋಡಿದ್ಲು. ನಾನು ಬಿಡು ಅವಳಿಗೆ ನೇಲ್ ತಗೊಂತಾಳೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನೀವೆಲ್ಲ ಕಳ್ತನದ ಫ್ಯಾಮಿಲಿ ಕಣಮ್ಮ. ನಮ್ಮನೆಗೆ ಎಲ್ಲಾದರೂ 50,000 ದುಡ್ಡು ಐತೆ ಅಂದ್ರೂ ಯಾರು ಮುಟ್ತಿರ್ಲಿಲ್ಲ, ಯಾರು 1 ರೂಪಾಯಿ ದುಡ್ಡು ಎಲ್ಲಾನ ಎಲ್ಲಿಕ್ಕೆ ಬಿಟ್ಟವ್ರಂದ್ರೂ ಯಾರು ತಗೊಂತಿರ್ಲಿಲ್ಲ. ಆದರೆ ಇದು ಕಳ್ತನದ ಫ್ಯಾಮಿಲಿ ಅವ್ರದ್ದು. 1 ರೂಪಾಯಿನೂ ಎಲ್ಲೋ ಕಾಣಂಗಿಲ್ಲ. ಇವಳ ಮಾಡಿ ಬಂದಾಗಿಂದನೂ ಅವನ್ನೆಲ್ಲನೂ ಯಾವುದಾದ್ರೂ ನನ್ನ ಬಸ್ ಚಾರ್ಜಿಗೆ ಆಟೋಕ್ಕೆ ಎಂತಾದರೂ ಕೊಟ್ಟು, ಈಗ ಡೈಲಿನ ನಾನು 50 ರೂಪಾಯಿ ತೊಗೊಂಡು ಹೋಗ್ತೀನಿ. 15 ರೂಪಾಯಿ ಆಟೋಕ್ಕೆ ತೊಗೊಂಡ್ರು ಇನ್ನು 5 ರೂಪಾಯಿ ಚಿಲ್ಲರೆ ಉಳಿದಿರುತ್ತೆ, ತಂದಲ್ಲಿ ಹಾಕ್ತೀನಿ. ಅದು 5 ರೂಪಾಯಿ ಅಲ್ಲೇ ಉಳಿಯೋದು. 50 ರೂಪಾಯಿನಾಗೆ ಚಿಲ್ಲರೆ ಮಾಡಿಸಿರೋ ತಗೊಂಬಂದು ಚಿಲ್ಲರೆ ಹಾಕ್ತಿದ್ದೆ. ಎಷ್ಟೊಂದು ಚಿಲ್ಲರೆ ಆಗೋದು. ಅವಳು ಬಂದಾಗಿನ 1 ರೂಪಾಯಿ ಎಲ್ಲ ಹಾಕಿದ್ರೂ ಬಿಡಲ್ಲ, ಎಲ್ಲ ಒತ್ಕೊಂಡು ಇಕ್ಕಂಬ್ತಾ ಇದ್ದಾಳೆ. ಅವಳು ಭಾರಿ ಕಳ್ತನ ಮಾಡ್ತಾಳೆ ಕಣಮ್ಮ. ಅವಳು ಬುದ್ಧಿ ಸರಿ ಇಲ್ಲ. ಕಳ್ಳಿ ಕಣಮ್ಮ, ಹುಟ್ಟು ಕಳ್ಳಿ. ಇಲ್ಲಿ ನಿಮ್ಮ ಅಕ್ಕ ಇಂತಾಕೆ ನಿಮ್ಮ ಅಪ್ಪ ಇನ್ಕೊಂಡ್ರಸಿ ಹೋಗಂತಾಡಿ. ಇಲ್ಲಿ ನೋಡ್ಕೊಂಬತ್ತೆ, ಇಲ್ಲಿ ಕುಕ್ಕಾಣು ಬಾರ ಪೋಷಣ ನೋಡ್ಕೊಂಬಂತಂದ್ರು ನೋಡ್ಕೊಂಬತ್ತೆ. ಹೋಗಿ ಬರೋಣ ನಡಿ, ಇಲ್ಲಿ ಹೇಳ್ತೀನಿ. ಮರ್ಯಾದೆ ತೆಗೆದು ಬಂದರೆ ಗೊತ್ತಾಗೋದಿಂತಲ್ಲ ಹೊಡ್ಯಾರಿಗೆಲ್ಲ. ಅಲ್ಲ ಎಷ್ಟಿದ್ದ ದುಡ್ಡು ಹೆಂಗೆ ಗೊತ್ಕೊಂಡು ಹೋಗಿದ್ದಾಳ ಅವಳು. ಏನಪ್ಪ ಬಾಯಿ ಇಲ್ಲಿ, ಬಾಯಿಲ್ಲ ಒಂದು 5 ನಿಮಿಷ ಒಳಗಪ್ಪ. ಯಾಕೆ, ಏನಾಯ್ತು? ಅಪ್ಪ, ನಾನು ನಿನಗೆ ಸಂಬಳದ ದುಡ್ಡ ಬಿಡಿಸಿ ಕೊಡೋಣ ಅಂತ ಇಕ್ಕೇಳಿದ್ದೆ. 50,000 ರೂಪಾಯಿ ದುಡ್ಡ ಹೊತ್ಕೊಂಡು ಹೋಗ್ಬಿಟ್ಟವಳು ಅವಳು. ನೋಡಿ ಹೆಂಗಿದ್ದಾಳು, ಹೆಂಗೂ ಗೊತ್ತಾಗಲ್ಲ ಅಂತೇಳಿ ಹೊತ್ಕೊಂಡು ಹೋಗ್ಬಿಟ್ಟವಳೆ. ನಾನು ಈಗ ನೋಡ್ಕೊಂತಾ ಇದ್ದೀನಿ. ನಾನು ನೋಡ್ಕೊಂಡಿದ್ದರೆ ಅವಾಗಲೇ ಇತ್ತವಳಿಗೆ ಸರಿಯಾಗಿ ಏನಾದ್ರೂ ಆಚಾರ. ನಾನು ನೋಡ್ಕೊಂಬಿಲ್ಲ, ಅವಳು ಹೊತ್ಕೊಂಡು ಹೋಗ್ಬಿಟ್ಟವಳು. ನೋಡಪ್ಪ ಎಷ್ಟು ಮಟ್ಟಿಗಿರ್ಬೇಡ. ಕಾಳ್ಳಿ ಊಟ ಕಾಳು ನನ್ನ ಮುಂದೆ ಇವಳು ರೂಮ್ನಾಗ ಏನು ಚೆಕ್ ಮಾಡೋಕ್ಕೆ ಯಾತ್ ಕ್ಯಾಮ್ರಾ ಯಾತ್ರದ್ದು ಇಲ್ಲ. ಇವಾಗ ಅವಳೇ ತಾಣ ಇರೋದೇನು, ಯಾರು ತಾಣಾಗಿಲ್ಲ. ನೋಡಿ ಹೋಗೋಣ, ಸರಿಯಾಗಿ ಮರ್ಯಾದೆನ ತೆಗೆದು ಬರ್ತೀವಿ. ಅಲ್ಲೆಲ್ಲರೂ ಕೊಟ್ಟು ಹಂಗೆ ಹಿಂಗೆ ಅಂತ ಇಲ್ಲದ ಬಿಲ್ಡಪ್ ಕೊಡ್ತಾಳಂತೆ. ಇಲ್ಲಿ ಮಾಡ್ಕೊಂಡು ಹೋಗಿರೋದು ನೋಡಿದ್ರೆ ಇಂಥ ಅಲ್ಗ ಕೆಲಸ. ಹಂಗೆ ಹಿಂಗೆ ಅಂತ ಬಿಲ್ಡಪ್ ಕೊಡ್ತಾಳಂತೆ. ನನ್ನ ಗಂಡು ಫಾರಿನ್ಗೆ ಹೋಗ್ಯವನೇ, ಅದಕ್ಕೆ ತವ್ರ ಮನೆಗೆ ಇದ್ಬ ಅಂತ ಕಳಿಸ್ಯವನೇ ಅಂತ ಬಿಲ್ಡಪ್ ಕೊಡ್ತಾಳಂತೆ.
ಅದೊಂದು ಸುಳ್ಳು ಹೇಳ್ತಾಳೆ ಅವಳು ಸುಳ್ಳು ಬುರ್ಕಿ. ಸರಿಯಾಗಿ ಹೇಳ್ತೀನಿ, ಸರಿಯಾಗಿ ಹೇಳ್ಬರ್ರಿ ಹೇಳ್ತೀನಿ. ಸರಿಯಾಗಿ ಮಕ್ಕೋಗುತ್ತೆ ಬರ್ರಿ. ಕ್ಯಾಕ್ರಸ್ ತುಕ್ಕು ಉಗುಳಿರಿ ಹೇಳ್ತೀನಿ. ಕ್ಯಾಕ್ರಸ್ ಉಗಿದ್ರೆ ಅವಾಗನ ಬುದ್ಧಿ ಬರುತ್ತಲ್ಲ ಹೊಡಿ ಮುಂಡಿಗೆ. ಏನಂತ ತಿಳ್ಕೊಬಿಟ್ಟವಳೆ ಅವಳು. ಏನೋ ತಿಳ್ಕೊಬಿಟ್ಟವಳು ಅವಳು ಅಲ್ಲ. ಹೋಗಿ ಸರಿಯಾಗಿ ಹೋಗುತ್ತೆ ಬರ್ರಿ ಹೇಳ್ತೀನಿ ಮರ್ಯಾದೆ ತಗ. ನಾವು ಇವನು ಬೇಡ ಅಂದಪ್ಪ, ಕೇಳಲಿಲ್ಲ. ಹೋಗು, ಇದೊಳ್ಳೆ ಸಮಸ್ಯೆ ಆತಲ್ಲಪ್ಪ. ಎಂಥ ಕೆಲಸ ಮಾಡ್ಕೊಳಂಗಾತು. ಹೋಗು ಇವಾಗ ಬರೀ ನಮ್ದು ಇದೇ ತಲೆನೋವು ಆಯ್ತಲ್ಲಪ್ಪ. ಅದಕ್ಕೆ ಮತ್ತೆ ಹೋಗಿ ಸರಿಯಾಗಿ ಹೋಗ್ತು ಅವಳಿಗೆ ಕ್ಯಾಕ್ರಸಿ ಮರ್ಯಾದೆ ತೆಗೆದು ಬರ್ತೀವಿ. ಊರ ಮರ್ಯಾದೆ ಇಲ್ದಂಗೆ ಮಾಡಿ ಬಂದರೆ ಮತ್ತೆ ಗೊತ್ತಾಗೋದು ಅಲ್ಲ. ಎಷ್ಟಿರ್ಬೇಡ ಅಲ್ಲ, ನಮ್ಮ ಮೇಲೆ ಇಷ್ಟೊಂದು ಜೋರು ಮಾಡಿ ಇದು ಮಾಡ್ತಾಳಲ್ಲ. ಏನು ಹಂಗೇನೆ ಫೋನ್ ಮಾಡಿ ಅವನ್ನ ಎದುರಿಸ್ತಾಳೆ. ಇನ್ನು ಬರಲಿಲ್ಲ ಅಂದರೆ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಹಂಗೆ ಹಿಂಗೆ ಅಂತೇಳಿ ಫೋನ್ ಮಾಡಿ ಏನು ಆವಾಜ್ ಆಗ್ತಾ ಇದ್ದಾಳೆ. ನನಗೆ ಡೈವರ್ಸ್ ಕೊಡ್ಬೇಕು ಅಂತ ಭಾಗ ಕೊಡಬೇಕು. ಬರುತ್ತೆ ನೀನು ಕಾಣಿಸ್ಕಾಣ್ತಿರೋ ಭಾಗನ ಅಂತ ಹೇಳಿದಾನ ಅವನು. ಸರಿಯಾಗಿ ಹೇಳಿದಾನೆ. ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಎಷ್ಟು ಜೋರು ಮಾಡ್ತಾಳೆ. ಇಂಥ ಲೌಡ್ಯರಿಗೆಲ್ಲ ಇಷ್ಟೊಂದು ಜಂಬ ಐತೆ ಅಂದರೆ ಲೌಡ್ಯರಿಗೆಲ್ಲ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಬುದ್ಧಿ ಕಲಿಸ್ಲಿಲ್ಲ ಅಂದರೆ ಆಗಲ್ಲ. ತೆಗೆದು ಬರ್ರಿ ಹೇಳ್ತೀನಿ ಮರ್ಯಾದೆ ತೆಗೆದು ಬಂದ್ರೇನೆ ಇಂಥವ್ರಿಗೆಲ್ಲನ ಸರಿಯಾಗಿ ಆಗೋದು. ಮರ್ಯಾದೆ ತೆಗೆದು ಕ್ಯಾಕ್ರಸ್ ಉಗಿದು ಬರಬೇಕು. ಹಂಗಾದ್ರೆ ಮತ್ತೆ ಬಗ್ಗೋದು ಇಂಥವ್ರೆಲ್ಲನ. ಅವಳೇನು ಅಂಥವಳಾಗವಳಿ. ಅಯ್ಯೋ ನಮ್ಮ ಹುಡುಗ ಸ್ವಲ್ಪನೂ ಹಿಂದೆ ಮುಂದೆ ನೋಡಲಿಲ್ಲ ಕಣಪ್ಪ. ಹಂಗೆ ಮದುವೆ ಆಗ್ಬಿಟ್ಟ, ಜೀವನ ಹಾಳು ಮಾಡ್ಕೊಳಂಗಾಯ್ತು ಅನ್ಸುತ್ತೆ. ಹೋಗತ್ತ ಎಂಥ ಕೆಲಸ ಆಯಿತು. ಹೋಗಿ ನಮ್ಮ ಅಮ್ಮನ ಜೀವನ ಹಿಂಗಾಯ್ತು ಅಂದರೆ ನಮ್ಮ ಹುಡುಗಂದು ಹಿಂಗೇನೆ ದೇವ್ರೆಲ್ಲ ಕೊಟ್ಟ ಅಂದರೆ ಹಿಂಗೆ ನೋಡು ಹಿಂಗೆ ಮಾಡ್ದ. ನಮ್ಮ ಅಮ್ಮನಿದ್ದು ನೋಡಿರಿ ಆ ಬಲ್ಕ ನನ್ನ ಮಗ ನೋಡಿರಿ ಹಿಂಗೆ ಮಾಡ್ತಾನೆ. ಅವನು ಸರಿಯಾಗಿ ನೋಡ್ಕೊಂಬಲ್ಲ ಏನಿಲ್ಲ, ಹಂಗೆ ಬಾಯಿಗೆ ಬಂದಂಗೆ ಮಾತಾಡ್ತಾನೆ. ಅವ್ನು ನೋಡಿರಿ ಇದು ನೋಡಿರಿ ಹಿಂಗೆ ಹೋಗಿಬ್ರು ಮಕ್ಳಿದ್ರು ಹಿಂಗೇನೆ ಅಪ್ಪ ದೇವ್ರೇ ಅನ್ಸುತ್ತೆ. ನಮ್ಮ ಬಾಳು ಏನಪ್ಪ ಇದು ಅನ್ಸುತ್ತೆ. ಬೇಡಪ್ಪ ಅವನು ಬೇಡ ಅಂತ ಹೇಳೋನು ಹಂಗೆ ಇರಲಿ. ನಾನು ಹಿಂಗೆ ನಿಮ್ದಾಗಿದ್ದೀನಿ ಸುಮ್ಮನಿರಪ್ಪ. ಇವಾಗ ಯಾಕೆ ಸುಮ್ಮನೆ ಅವನ ಬಗ್ಗೆ ನೆನೆಸ್ಲೇಬೇಡ ಬಿಡು. ನನ್ನ ಗಂಡ ಅವನು ಹಾಳಾಗಿ ಹೋದ್ರೆ ಹೋಗ್ತಾನೆ. ಅವ್ನ ಸವಾಸನೇ ಬೇಡ ನಮಗೆ. ಅವ್ನು ಸರಿ ಇಲ್ಲ ಬಿಡು. ಅವ್ನ ಜೀವನದಾಗ ಉದ್ಧಾರ ಆಗಲ್ಲ. ಅವ್ನು ಏನು ಮಾಡ್ಕೊಂಡು ಸುಮ್ಮನೆ ನಮ್ಮ ಪಾಡಿಗೆ ನಾವು ಒಯ್ದೀವಿ ಅಂದಮೇಲೆ ಸುಮ್ಮನೆ ಚೆನ್ನಾಗಿ ಇಟ್ಕೊಂಡು ಹೋಗ್ಬೇಕೇನು. ಯಾರ ಬಗ್ಗೆನೂ ಯೋಚನೆ ಮಾಡಿ ಏನಾಗೋದು ಏನೈತೆ, ಯಾರ ಬಗ್ಗೆ ಯೋಚನೆ ಮಾಡಬಾರ್ದು. ಇವಾಗ ಇವಳನ ನಾವೇದಾಳ ತಳ್ಬಿಡು ನಮ್ಮ ಹುಡುಗನ ಜೀವನ ಸರಿಯಾಗುತ್ತೆ ಅಂದರೆ ಇದು ಅದೇನಿ ಇದು ಅರ್ಧ ಬೇಜಾರಾಗುತ್ತೆ ಹೋಗತ್ಲಾಗಿ. ತಡಿ ಇದನ್ನು ನಾವು ಇವಳಿಗೆ ಮರ್ಯಾದೆ ತೆಗೆದು ಬಂದ್ರೇ ಗೊತ್ತಾಗೋದು. ಏನೋ ಅಂದ್ಕೊಂಡವಳೆ ಇವನ್ ಹೆಂಗೆ ಮರ್ಯಾದೆ ತೆಗೆದ್ವಾ ನಾವು ಹೋಗಿ ಹಂಗೆ ಇವಳ್ದು ಮರ್ಯಾದೆ ತೆಗಿಬೇಕು. ಬರಬಾರ್ದು ಇವಳೇ ನೀನು ಬರ್ದಿದ್ವಟೆ ಕಣಪ್ಪ. ಹೇಳತ್ಲಾಗ ಅಯ್ಯೋ ಸಡನ್ನಾಗಿ ದನ ಕಾದಂಗೆ ಆತು. ಏನು ಅವನಿಗೇನು ವಯಸ್ಸಾಗಿರಲಿಲ್ಲ ಏನಿಲ್ಲ, ಕೆಲ್ಸಿತ್ತು. ಏನು ಮಸ್ತಾಗಿ ಹೆಣ್ಣು ಕೊಡಾರಪ್ಪ, ಯಾರಾದರೂ ಕೊಡಾರಪ್ಪ. ಏನು ಮಾಡೋದು, ನನ್ನ ಮಗ ಮಾಡಿರೋದು ಒಂದೊಂದಲ್ಲ. ಮತ್ತೆ ಯಾರೇನು ಹೆಣ್ಣು ಕೊಡಲ್ಲಮ್ಮಂಗೆ ಹೋಗಿನ ತಳ್ಳು ಮದುವೆ ಆದ ಅಂದರೆ ಅವ್ನು ಬೇಜಾರ ಮಾಡ್ಕೊಂತಾನೆ. ಇವಾಗ ಯಾತನ ಹೇಳಿದ್ರೆ ಬೇಜಾರ ಮಾಡ್ಕೊಂತಾನೆ ಎಂಬ ಒಂದು ಇದಕ್ಕೋಸ್ಕರ ಸುಮ್ಮನೆ ಕೈತೀನಿ. ಈಗ ಯಾತನ ಬೈಯೋದು ಯಾತನ ನಮ್ಮ ಹಂಗೆ ಹಿಂಗೆ ಅಂತ ಮಾತಾಡೋದೇನ ಮಾತಾಡಿದೀವಿ ಅಂದರೆ ಬೇಜಾರ ಮಾಡ್ಕೊಬಿಡ್ತಾನೆ. ಭಾಳ ಬೇಜಾರ ಮಾಡ್ಕೊಂತಾನೆ. ಯಪ್ಪ ಗೋಳಾಡ್ಬಿಡ್ತಾನೆ. ನಾನು ಏನಿಲ್ಲ ನಾವೇನನ್ನು ಬೈದಿದ್ದೀವಿ ಅಂದರೆ ಒಂಥರ ಬೇಜಾರ ಮಾಡ್ಕೊಂಡು ಅವನು ಊಟನೇ ಮಾಡಲ್ಲ. ಅಷ್ಟು ಬೇಜಾರ ಮಾಡ್ಕೊಬಿಡ್ತಾನೆ. ಅವ್ನು ಭಾಳ ಸೂಕ್ಷ್ಮೆ ಅಂತ. ಒಳ್ಳೆಯವನಿಗೆ ಅಂತ ರಾಕ್ಷಸ ಮುಂಡೆ ಸಿಕ್ಕಂಗಾತು. ಹುಟ್ಟು ದೌಲತ್ತಿನ ಮುಂಡೆ ಬಂದು ನಾವ್ಯಾಗೆ 2 ದಿನ ಕಾಪ ಮಾಡಿಲ್ಲ, ಎಷ್ಟು ಅವತಾರ ಮಾಡ್ತಾ ಇದ್ದಾಳೆ. ಅಲ್ಲ ನೋಡು, ದುಡ್ದಿರೋ ದುಡ್ಡು ಹೊತ್ಕೊಂಡು ಹೋಗ್ಯಾಳಲ್ಲ. ಅವಳಿಗೆ ಎಷ್ಟು ಇರಬೇಡ. ದುಡ್ದಿರೋ ದುಡ್ಡು ಹೊತ್ಕೊಂಡು ಮನೆ ಬಿಟ್ಟು ಇನ್ನು ನನ್ನ ಮೇಲೆ ಜೋರು ಮಾಡ್ಕೊಂಡು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಹೋಗ್ಯಾವಳಲ್ಲ. ಇಲ್ಲ ಕಣಪ್ಪ, ಅವಳು ಮರ್ಯಾದೆ ತೆಗಿದಂಗಂತೂ ಬಿಡಲ್ಲ. ಅವಳು ಮರ್ಯಾದೆ ತೆಗಿತೀವಿ. ಬಿಡಲ್ಲ, ಅವಳು ಮರ್ಯಾದೆ ತೆಗಿಬೇಕು. ನೋಡಿದ್ರಲ್ಲ ವೀಕ್ಷಕರೇ, ನಾವು ಅಮ್ಮಣಿ ಸಂಬಳ ದುಡ್ಡು ಬಿಡಿಸಿ ಬಂದಿಲ್ಲ ಅಂತ 50,000 ದುಡ್ಡು ಬ್ಯಾಗ್ನಾಗ ಇಕ್ಕಿರೋದನ್ನು ಹೊತ್ಕೊಂಡು ಹೋಗ್ಬಿಟ್ಟವಳು. 50,000 ದುಡ್ಡು ಹೊತ್ಕೊಂಡು ಹೆಂಗೂ ಗೊತ್ತಾಗಲ್ಲ ಹೋಗ್ತಾ ಇದ್ದೀನಿ, ಇವ್ರೇನು ಬರಲ್ಲ ಹುಡಿಕೊಂಡು ಅಂತ ತಿಳ್ಕೊಬಿಟ್ಟವಳೆ. ಹೋಗಿ ಅಲ್ಲಿ ಊರಾಗೆಲ್ಲನ ಎಲ್ಲರಿಗೂ ನಾಲ್ಕು ಕಾರಣಂಗೆ ಮರ್ಯಾದೆ ತೆಗೆದು ಬಂದ್ರೇ ಗೊತ್ತಾಗೋದು. ಇಲ್ಲ ಅಂದರೆ ಅಲ್ಲೆಲ್ಲ ಸುಮ್ಮನೆ ಬಿಲ್ಡಪ್ ಕೊಡ್ತಾ ಇದ್ದಾಳಂತ. ನಾವು ಹಂಗಿದ್ದೀವಿ ಹಿಂಗಿದ್ದೀವಿ, ನನ್ನ ಗಂಡ ಹಂಗೆ ನೋಡ್ಕೊಂತಾರೆ ಹಿಂಗೆ ನೋಡ್ಕೊಂತಾರೆ ಅಂತೇಳಿ ಖಾಲಿ ಬಿಲ್ಡಪ್ ಕೊಡ್ತಾ ಇದ್ದಾಳಂತೆ. ಸರಿಯಾಗಿ ಮರ್ಯಾದೆ ತೆಗೆದು ಬರ್ತೀವಿ ತಡಿ ನಾನು ನನ್ನ ಮಗಳು ಹೋಗಿ. ನಾವೀಗ ಒಳ್ಳೆಯವ್ರಿಗೆ ಒಳ್ಳೆಯವರು, ಕೆಟ್ಟವ್ರಿಗೆ ಕೆಟ್ಟವ್ರು ಅಷ್ಟೇ. ನಾವು ಆ ಥರ ನೋಡ್ತಾ ಇರಿ. ಏನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಥ್ಯಾಂಕ್ ಯು, ಟಾಟಾ, ಬೈ ಬೈ, ಸಿ ಯು.